ತೀರ್ಪು. ಯಲ್ಲಂದೂರು ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕರು ಆರೋಪಿಯ ವಿರುದ್ಧ ಭಾರತೀಯ ದಂಡ ಸಂಹಿತೆ ಕಲಂ 323 ಮತ್ತು 354ರಂತೆ ಅಪರಾಧವೆಸಗಿದ್ದಾನೆಂದು ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿರುತ್ತಾರೆ. ನೆಕ್ಸ್ಟ್ ಪ್ಯಾರಾ. ಅಭಿಯೋಜನೆ ಮೊಕದ್ದಮೆಯ ಸಂಕ್ಷಿಪ್ತ ಸಾರಾಂಶ ಈ ಕೆಳಕಂಡಂತೆ ಇರುತ್ತದೆ. ದಿನಾಂಕ 3/12/2007 ಬೆಳಿಗ್ಗೆ ಸುಮಾರು 7:30 ಗಂಟೆಯ ಸಮಯದಲ್ಲಿ ಯಳಂದೂರು ಠಾಣಾ ಸರಹದ್ದಿಗೆ ಸೇರಿದ ಯರಗಂಬಳಿ ಗ್ರಾಮದಲ್ಲಿ ಚಾಸಾ ಒಂದರವರ ಮನೆಯ ಪಕ್ಕದ ಖಾಲಿ ಜಾಗದ ಬಳಿ ಜಾಗದ ವಿಚಾರವಾಗಿ ಆರೋಪಿಯು ಚಾಸಾ ಒಂದರವರನ್ನು ಉದ್ದೇಶಿಸಿ ಅವ್ಯಾಚ್ಯ ಶಬ್ದಗಳಿಂದ ಬೈದು ಚಾಸಾ ಒಂದರವರನ್ನು ನೂಕಿ ತಳ್ಳಿ ಕೆಳಕ್ಕೆ ಬೀಳಿಸಿ ಕೈಯಿಂದ ಚಾಸಾ ಒಂದರವರ ಮೈ ಕೈಗೆ ಹೊಡೆದು ಸೀರೆಯನ್ನು ಹಿಡಿದು ಎಳೆದು ರವಿಕೆಯ ಹರಿದು ಅವಮಾನ ಮಾಡಿ ಇದನ್ನು ಕೇಳಲು ಬಂದ ಚಾಸಾ ಎರಡರವರಿಗೆ ಆರೋಪಿಯು ನನ್ನ ಮಕ್ಕಳೇ ಮಟ್ಟಾಳೆಯನ್ನು ಕಿತ್ತು ಹಾಕಿ ಎಂದು ಕೂಗಾಡಿ ಚಾಸಾ ಒಂದರವರಿಗೆ ಸಾಮಾನ್ಯ ಸ್ವರೂಪದ ಗಾಯವನ್ನುಂಟು ಮಾಡಿದ್ದು, ಆ ಮೂಲಕ ಆರೋಪಿಯ ಮೇಲೆ ಮೇಲ್ಕಂಡ ಕಲಂ ರೀತಿಯ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿರುತ್ತಾರೆ. ನೆಕ್ಸ್ಟ್ ಪ್ಯಾರಾ. ಆರೋಪಿಯು ದಿನಾಂಕ 11/4/2008 ನ್ಯಾಯಾಲಯಕ್ಕೆ ಖುದ್ದಾಗಿ ಶರಣಾಗತನಾಗಿದ್ದು, ತದನಂತರ ಅವನು ತನ್ನ ವಕೀಲರ ಮುಖಾಂತರ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿ ಜಾಮೀನನ್ನು ಪಡೆದುಕೊಂಡಿರುತ್ತಾನೆ. ನೆಕ್ಸ್ಟ್ ಪ್ಯಾರಾ. ತನಿಖಾಧಿಕಾರಿಗಳು ತನಿಖಾ ಕಾರ್ಯ ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದ್ದು, ನ್ಯಾಯಾಲಯ ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆ ಕಲಂ 323, 354 ಮತ್ತು 504ರ ಅಪರಾಧಗಳಿಗೆ ಸಂಜ್ಞೇಯತೆಯನ್ನು ತೆಗೆದುಕೊಂಡಿದೆ. ದಂಡ ಪ್ರಕ್ರಿಯೆ ಸಂಹಿತೆ ಕಲಂ 207ರಂತೆ ಆರೋಪಿಗೆ ದೋಷಾರೋಪಣಾ ಪಟ್ಟಿಯ ನಕಲನ್ನು ಜಾರಿಗೊಳಿಸಿದೆ. ದೋಷಾರೋಪಣೆಯನ್ನು ರಚಿಸುವ ಪೂರ್ವದಲ್ಲಿ ವಾದವನ್ನು ಆಲಿಸಲಾಯಿತು. (ಹರ್ಡ್ ಬಿಫೋರ್ ಚಾರ್ಜ್) ಆದರೆ ಆರೋಪಿಯನ್ನು ದೋಷಾರೋಪಣೆ ರಚಿಸುವ ಪೂರ್ವದಲ್ಲಿಯೇ ವಿಮೋಚನೆ ಮಾಡಲು ಯಾವುದೇ ಸಕಾರಣಗಳು ಈ ನ್ಯಾಯಾಲಯಕ್ಕೆ ಕಂಡುಬರದ ಕಾರಣ ದೋಷಾರೋಪಣೆಯನ್ನು ರಚಿಸಲಾಯಿತು. ನೆಕ್ಸ್ಟ್ ಪ್ಯಾರಾ. ಆರೋಪಿಯ ವಿರುದ್ಧ ಭಾರತೀಯ ದಂಡ ಸಂಹಿತೆ ಕಲಂ 323, 354 ಮತ್ತು 504ರ ಅಪರಾಧಗಳಿಗೆ ದೋಷಾರೋಪಣೆಯನ್ನು ರಚಿಸಿ ಓದಿ ವಿವರಿಸಿ ಹೇಳಿದ್ದು ಆರೋಪಿಯು ತಾನು ತಪ್ಪು ಮಾಡಿರುವುದಿಲ್ಲ, ವಿಚಾರಣೆಯಾಗಬೇಕೆಂದು ಉತ್ತರಿಸುತ್ತಾರೆ. ನೆಕ್ಸ್ಟ್ ಪ್ಯಾರಾ. ಅಭಿಯೋಜನಾ ಪಕ್ಷದವರು ಆರೋಪಿಯ ವಿರುದ್ಧ ಮಾಡಿರುವ ಆರೋಪಗಳನ್ನು ರುಜುವಾತುಪಡಿಸಲು ತಮ್ಮ ಪರವಾಗಿ ಒಟ್ಟು 9 ಜನ ಸಾಕ್ಷಿದಾರರನ್ನು ಪ್ರಾಸ 1ರಿಂದ 9 ಎಂದು ವಿಚಾರಣೆಗೆ ಒಳಪಡಿಸಿ ನೀಪಿ 1ರಿಂದ ನೀಪಿ 4 ಎಂಬ ದಾಖಲೆಗಳನ್ನು ಮತ್ತು ಮುದ್ದೆ ಮಾಲು 1ನ್ನು ಗುರುತಿಸಿರುತ್ತಾರೆ. ನೆಕ್ಸ್ಟ್ ಪ್ಯಾರಾ. ಅಭಿಯೋಜನೆಯ ಪರವಾಗಿ ಸಾಕ್ಷಿ ವಿಚಾರಣೆ ಮುಗಿದ ನಂತರ ದಂಡ ಪ್ರಕ್ರಿಯೆ ಸಂಹಿತೆ ಕಲಂ 313ರ ಅಡಿಯಲ್ಲಿ ಆರೋಪಿಯ ಹೇಳಿಕೆಯನ್ನು ದಾಖಲು ಮಾಡಿದ್ದು, ಅದರಲ್ಲಿ ಆರೋಪಿಯು ಅಭಿಯೋಜನೆಯ ಪರ ಸಾಕ್ಷಿದಾರರು ಆರೋಪಿಯ ವಿರುದ್ಧವಾಗಿ ನುಡಿದಿರುವ ಸಾಕ್ಷ್ಯವನ್ನು ಅಲ್ಲಗಳೆದಿದ್ದು, ತನ್ನ ಪರ ಸಾಕ್ಷಿದಾರರು ಇಲ್ಲವೆಂದು ನುಡಿದಿದ್ದರಿಂದ ಈ ಪ್ರಕರಣವನ್ನು ವಾದಕ್ಕೆ ಮುಂದೂಡಲಾಯಿತು. ನೆಕ್ಸ್ಟ್ ಪ್ಯಾರಾ.
ಉಭಯ ಪಕ್ಷಕಾರರ ಪರ ವಕೀಲರ ವಾದವನ್ನು ಆಲಿಸಲಾಯಿತು ಮತ್ತು ನ್ಯಾಯಾಲಯದ ಸಮ್ಮುಖದಲ್ಲಿರುವ ಈ ಮೊಕದ್ದಮೆಗೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಯಿತು. ನೆಕ್ಸ್ಟ್ ಪ್ಯಾರಾ. ಅಭಿಯೋಜನಾ ಪಕ್ಷದವರು ಆರೋಪಿಯ ವಿರುದ್ಧ ಮಾಡಿರುವ ಆರೋಪಗಳ ರೀತಿಯ ಈ ನ್ಯಾಯಾಲಯದ ತೀರ್ಮಾನಕ್ಕೆ ಈ ಕೆಳಕಂಡ ಅಂಶಗಳು ಉದ್ಭವಿಸಿರುತ್ತದೆ. ಅಂಶ ಸಂಖ್ಯೆ 1. ದಿನಾಂಕ 3/12/2007 ಬೆಳಿಗ್ಗೆ ಸುಮಾರು 7:30 ಗಂಟೆಯ ಸಮಯದಲ್ಲಿ ಯಳಂದೂರು ಠಾಣಾ ಸರಹದ್ದಿಗೆ ಸೇರಿದ ಯರಗಂಬಳಿ ಗ್ರಾಮದಲ್ಲಿ ಚಾಸಾ ಒಂದರವರ ಮನೆಯ ಪಕ್ಕದ ಖಾಲಿ ಜಾಗದ ಬಳಿ ಜಾಗದ ವಿಚಾರವಾಗಿ ಆರೋಪಿಯು ಚಾಸಾ 1ರವರನ್ನು ಉದ್ದೇಶಿಸಿ, ನಮ್ಮ ಜಾಗದಲ್ಲಿ ಏಕೆ ಮಟ್ಟಾಳೆ ಕಟ್ಟಿಕೊಂಡಿದ್ದೀಯಾ ಎಂದು ಅವ್ಯಾಚ ಶಬ್ದಗಳಿಂದ ಬೈದಿದ್ದು ಮತ್ತು ಇದನ್ನು ಕೇಳಲು ಬಂದ ಚಾಸಾ 2ರವರಿಗೆ ಆರೋಪಿಯು ನನ್ನ ಮಕ್ಕಳೇ ಮಟ್ಟಾಳೆಯನ್ನು ಕಟ್ಟಿ ಕಿತ್ತು ಹಾಕಿ ಎಂದು ಕೂಗಾಡಿ ಆ ಮೂಲಕ ಭಾರತೀಯ ದಂಡ ಸಂಹಿತೆ ಕಲಂ 504ರಂತೆ ಅಪರಾಧವೆಸಗಿದ್ದಾನೆಂದು ಅಭಿಯೋಜನೆಯು ನಿಸ್ಸಂದೇಹವಾಗಿ ರುಜುವಾತುಪಡಿಸಿದ್ದಾರೆಯೇ. ಅಂಶ ಸಂಖ್ಯೆ 2. ನೆಕ್ಸ್ಟ್ ಪ್ಯಾರಾ. ಅದೇ ದಿನ ಅದೇ ಸ್ಥಳ ಮತ್ತು ಸಮಯದಲ್ಲಿ ಆರೋಪಿಯು ಚಾಸಾ 1ರವರನ್ನು ನೂಕಿ ತಳ್ಳಿ ಕೆಳಕ್ಕೆ ಬೀಳಿಸಿ ಕೈಯಿಂದ ಚಾಸಾ 1ರವರ ಮೈಕೈಗೆ ಹೊಡೆದು ಸಾಮಾನ್ಯ ಸ್ವರೂಪದ ಗಾಯವನ್ನುಂಟು ಮಾಡಿದ್ದು, ಆ ಮೂಲಕ ಭಾರತೀಯ ದಂಡ ಸಂಹಿತೆ ಕಲಂ 323ರಂತೆ ಅಪರಾಧವೆಸಗಿದ್ದಾನೆಂದು ಅಭಿಯೋಜನೆಯು ನಿಸ್ಸಂದೇಹವಾಗಿ ರುಜುವಾತುಪಡಿಸಿದ್ದಾರೆಯೇ. ನೆಕ್ಸ್ಟ್ ಅಂಶ ಸಂಖ್ಯೆ 3. ಅದೇ ದಿನ ಅದೇ ಸ್ಥಳ ಮತ್ತು ಸಮಯದಲ್ಲಿ ಆರೋಪಿಯು ಚಾಸಾ 1ರವರ ಸೀರೆಯನ್ನು ಹಿಡಿದು ಎಳೆದು ರವಿಕೆ ಹರಿದು ಅವಮಾನ ಮಾಡಿದ್ದು, ಆ ಮೂಲಕ ಭಾರತೀಯ ದಂಡ ಸಂಹಿತೆ ಕಲಂ 354ರಂತೆ ಅಪರಾಧವೆಸಗಿದ್ದಾನೆಂದು ಅಭಿಯೋಜನೆಯು ನಿಸ್ಸಂದೇಹವಾಗಿ ರುಜುವಾತುಪಡಿಸಿದ್ದಾರೆಯೇ.